Good morning, everybody. Methods and Techniques of Social Research, Program BA, Subject Sociology, Semester 6th, Session number 29, Topic Types of Hypotheses, created by Dr. Nagendrappa E. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾವು ಪ್ರಾಕಲ್ಪನೆಯ ಪ್ರಕಾರಗಳ ಬಗ್ಗೆ ಭಾಳ ವಿವರವಾಗಿ ತಿಳ್ಕೊಂಡಿದ್ವಿ. ಪ್ರಾಕಲ್ಪನೆ ಅಂದರೆ ಪ್ರಾಕಲ್ಪನೆ ಅರ್ಥ, ವ್ಯಾಖ್ಯಾನ, ಅದರ ಸ್ವರೂಪ ಹಾಗೂ ಅದರ ಪ್ರಕಾರಗಳ ಬಗ್ಗೆ ಈಗ ಕಳೆದ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಈ ತರಗತಿಯಲ್ಲಿ ಉಳಿದಿರ್ತಕ್ಕಂಥ ಪ್ರಾಕಲ್ಪನೆಯ ಪ್ರಕಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಒನ್ನು. ಪ್ರಾಕಲ್ಪನೆಯ ಪ್ರಕಾರಗಳಲ್ಲಿ ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಆಲ್ಟರ್ನೇಟಿವ್ ಅಂತಂದರೆ ಪರ್ಯಾಯ ಪ್ರಾಕಲ್ಪನೆ ಅಂತ ಕರಿತೀವಿ. ಪರ್ಯಾಯ ಪ್ರಾಕಲ್ಪನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ವಾಟ್ ಈಸ್ ದ ಮೀನಿಂಗ್ ಆಫ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್? ಇಟ್ ಈಸ್ ಎ ಸೆಟ್ ಆಫ್ ಟು ಹೈಪೋಥಿಸಿಸ್. ಇಟ್ ಈಸ್ ಎ ಸೆಟ್ ಆಫ್ ಟು ಹೈಪೋಥಿಸಿಸ್. ಅಂದರೆ ಇಲ್ಲಿ ಎರಡು ಪ್ರಾಕಲ್ಪನೆಗಳು ಸೇರಿ ಒಂದು ಪ್ರಾಕಲ್ಪನೆಯಾಗಿರುತ್ತೆ. ಅದನ್ನು ನಾವು ಪರ್ಯಾಯ ಪ್ರಾಕಲ್ಪನೆ ಅಂತ ಹೇಳಿ ಕರಿತೀವಿ. ಎರಡು ಪ್ರಾಕಲ್ಪನೆಗಳು ಯಾವಪ್ಪ ಅಂದರೆ ರಿಸರ್ಚ್ ಹೈಪೋಥಿಸಿಸು ಮತ್ತು ನಲ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ಅಂದರೆ ಸಂಶೋಧನಾ ಪ್ರಾಕಲ್ಪನೆ ಅಂತಕ್ಕಂಥದ್ದು ಶೂನ್ಯ ಪ್ರಾಕಲ್ಪನೆಗಳ ಎರಡು ಸಮ್ಮಿಶ್ರಣದಿಂದ ನಾವಿಲ್ಲಿ ಪರ್ಯಾಯ ಪ್ರಾಕಲ್ಪನೆಯನ್ನು ರೂಪಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಇಟ್ ಈಸ್ ಎ ಸೆಟ್ ಆಫ್ ಟು ಹೈಪೋಥಿಸಿಸ್, ರಿಸರ್ಚ್ ಆ್ಯಂಡ್ ನಲ್, ವಿಚ್ ಸ್ಟೇಟ್ಸ್ ದ ಆಪೋಸಿಟ್ ಆಫ್ ದಿ ನಲ್ ಹೈಪೋಥಿಸಿಸ್. which states the opposite of the null hypothesis. In statistical tests of null hypothesis, acceptance of HO means null hypothesis. HO means null hypothesis means rejection of the alternative hypothesis, and rejection of HO means similarly acceptance of the alternative hypothesis ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಪರ್ಯಾಯ ಪ್ರಾಕಲ್ಪನೆ ಅಂದರೆ ಏನು ಅಂತಕ್ಕಂಥದ್ದು. ಪರ್ಯಾಯ ಪ್ರಾಕಲ್ಪನೆ ಅಂದರೆ ಏನು? ಪರ್ಯಾಯ ಪ್ರಾಕಲ್ಪನೆ ಅಂತಂದರೆ ಶೂನ್ಯ ಪ್ರಾಕಲ್ಪನೆಯ ನಿರಾಕರಣೆಯಿಂದ ಹುಟ್ಟಿಕೊಳ್ಳುವ, ಶೂನ್ಯ ಪ್ರಾಕಲ್ಪನೆಯ ನಿರಾಕರಣೆಯಿಂದ ಹುಟ್ಟಿಕೊಳ್ಳುವ ಪ್ರಾಕಲ್ಪನೆಯನ್ನೇ ಪರ್ಯಾಯ ಪ್ರಾಕಲ್ಪನೆ ಅಂತ ಕರಿತೀವಿ. ಅಂದರೆ ಶೂನ್ಯ ಪ್ರಾಕಲ್ಪನೆಯ ನಿರಾಕರಣೆಯಿಂದ. ಈಗಾಗಲೇ ನಾವು ಶೂನ್ಯ ಪ್ರಾಕಲ್ಪನೆ ಅಂದರೆ ಏನು ಅಂತ ಹೇಳಿ ಕಳೆದ ತರಗತಿನಲ್ಲಿ ನಾವೆಲ್ಲನೂ ಕೂಡ ವಿವರವಾಗಿ ತಿಳ್ಕೊಂಡಿದ್ದೀವಿ. ಶೂನ್ಯ ಪ್ರಾಕಲ್ಪನೆಯನ್ನು ನಿರಾಕರಣೆ ಮಾಡೋದ್ರಿಂದ, ಅದನ್ನು ಒಪ್ಕೊಳ್ಳೋದ್ರಿಂದ ಉಟ್ಕೊಳ್ತಕ್ಕಂಥ ಪ್ರಾಕಲ್ಪನೆಯನ್ನೇ ಪರ್ಯಾಯ ಪ್ರಾಕಲ್ಪನೆ ಅಂತೇಳಿ ಕರಿತೀವಿ. ಅಂತೆಯೇ ಪರ್ಯಾಯ ಪ್ರಾಕಲ್ಪನೆಯನ್ನು ಶೂನ್ಯ ಪ್ರಾಕಲ್ಪನೆಗೆ ವಿರುದ್ಧವಾದ ಅಂಶಗಳನ್ನು ಒಳಗೊಂಡಿದ್ದು ಎನ್ನಲಾಗಿದೆ. ಅಂದರೆ ಪರ್ಯಾಯ ಪ್ರಾಕಲ್ಪನೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಶೂನ್ಯ ಪ್ರಾಕಲ್ಪನೆಗೆ ವಿರುದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತೀವಿ ನಾವು. ಉದಾಹರಣೆಗೆ, ಉನ್ನತ ಶಿಕ್ಷಣದಲ್ಲಿ ಯಾವ ವಿಧವಾದ ಬೋಧನಾ ವಿಧಾನ ಹೆಚ್ಚು ಉಪಯೋಗಕಾರಿ? ಇದನ್ನು ನಾವು ಶೂನ್ಯ ಪ್ರಾಕಲ್ಪನೆಯಲ್ಲಿ ಕೂಡ ಒಂದು ಕಲ್ಪನೆಯನ್ನು ಮಾಡ್ಕೊಂಡಿದ್ವಿ. ಇದೊಂದು ಸಮಸ್ಯೆ. ಯಾವುದು? ಉನ್ನತ ಶಿಕ್ಷಣದಲ್ಲಿ ಯಾವ ವಿಧವಾದ ಬೋಧನಾ ವಿಧಾನ ಹೆಚ್ಚು ಉಪಯೋಗಕಾರಿ, ಎ ವಿಧಾನವೇ ಅಥವಾ ಬಿ ವಿಧಾನವೇ ಎಂಬ ಸಮಸ್ಯೆಗೆ ಸಂಬಂಧಿಸಿದಂತೆ ಸಂಶೋಧಕನು ಎ ವಿಧಾನವು ಬಿ ವಿಧಾನಕ್ಕಿಂತ ಹೆಚ್ಚು ಉಪಯೋಗಕಾರಿ ಎನ್ನುವುದು ಅಲ್ಲಿ ಎ ವಿಧಾನವು ಬಿ ವಿಧಾನಕ್ಕಿಂತ ಹೆಚ್ಚು ಉಪಯೋಗಕಾರಿ ಏನಲ್ಲ ಅಂತ ಹೇಳ್ದ, ಎಲ್ಲಿ? ಶೂನ್ಯ ಪ್ರಾಕಲ್ಪನೆಯಲ್ಲಿ. ಆದರೆ ಪರ್ಯಾಯ ಪ್ರಾಕಲ್ಪನೆಯಲ್ಲಿ ಆ ಥರ ಹೇಳ್ತಾ ಇಲ್ಲ. ಅವನು ಖಚಿತವಾಗಿ ಹೇಳ್ತಾರೆ, ಉನ್ನತ ಶಿಕ್ಷಣದಲ್ಲಿ ಯಾವ ವಿಧವಾದ ಬೋಧನಾ ವಿಧಾನವು ಹೆಚ್ಚು ಉಪಯೋಗಕಾರಿ, ಎ ವಿಧಾನವೇ ಅಥವಾ ಬಿ ವಿಧಾನವೇ ಎಂಬ ಸಮಸ್ಯೆಗೆ ಸಂಬಂಧಿಸಿದಂತೆ ಸಂಶೋಧಕನು ಎ ವಿಧಾನವು ಬಿ ವಿಧಾನಕ್ಕಿಂತ ಹೆಚ್ಚು ಉಪಯೋಗಕಾರಿ, ಅಲ್ಲಿಗೆ ಎ ವಿಧಾನವನ್ನು ಒಪ್ಕೊಂಡಂತ ಅಲ್ಲಿಗೆ ಅರ್ಥ. ಇಲ್ಲಿ ಸಂಶೋಧಕನು ಎ ವಿಧಾನವು ಬಿ ವಿಧಾನಕ್ಕಿಂತ ಉನ್ನತವಾದದ್ದು ಎನ್ನುತ್ತಿರುವುದು ಸ್ಪಷ್ಟವಾಗುತ್ತದೆ. ಇಲ್ಲಿ ಉಪಯೋಗಕಾರಿ ಅಂತ ಯಾವಾಗ ಹೇಳ್ತಾನೋ, ಎ ವಿಧಾನವು ಬಿ ವಿಧಾನಕ್ಕಿಂತ ಉಪಯೋಗಕಾರಿ ಅಂತ ಯಾವಾಗ ಹೇಳ್ತಾನೋ, ಆಗ ಎ ವಿಧಾನವನ್ನು ಒಪ್ಕೊಂಡ ಅಥವಾ ಎ ವಿಧಾನವು ಬಿ ವಿಧಾನಕ್ಕಿಂತ ಉನ್ನತವಾದುದು ಎನ್ನುತ್ತಿರುವುದು ಸ್ಪಷ್ಟವಾಗುತ್ತದೆ. ಹೀಗೆ ಪರ್ಯಾಯ ಪ್ರಾಕಲ್ಪನೆಯು ಕಾರ್ಯವಿಧಾನದ ಬಗ್ಗೆ ಒಪ್ಪಿತ ಹೇಳಿಕೆಗಳನ್ನು ಸೂಚಿಸುವುದಾಗಿರುತ್ತದೆ. ಅಂದರೆ ಪರ್ಯಾಯ ಪ್ರಾಕಲ್ಪನೆ ಅಂದರೆ ಏನಪ್ಪ ಅಂತಂದರೆ ಕಾರ್ಯವಿಧಾನದ ಬಗ್ಗೆ ಒಪ್ಪಿತ ಹೇಳಿಕೆಗಳನ್ನು ಸೂಚಿಸುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಏನು ಕಾರ್ಯವಿಧಾನಗಳಿದ್ದಾವೆ, ಆ ಕಾರ್ಯವಿಧಾನಗಳ ಬಗ್ಗೆ ಒಪ್ಪಿತ ಹೇಳಿಕೆಗಳನ್ನು ಸೂಚಿಸುವುದಾಗಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಪರ್ಯಾಯ ಪ್ರಾಕಲ್ಪನೆ ಅಂತಕ್ಕಂಥದ್ದು ಎರಡು ಪರಿಕಲ್ಪನೆಗಳಿಂದ ಎರಡು ಪ್ರಾಕಲ್ಪನೆಗಳ ಸಮ್ಮಿಶ್ರಣ ಅಥವಾ ಸಂಯೋಜನೆಯಿಂದ ಉಂಟಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತೀವಿ.
ಅಂದರೆ ಅದು ಶೂನ್ಯ ಪ್ರಾಕಲ್ಪನೆಗೆ ವಿರುದ್ಧವಾಗಿದೆ. ಶೂನ್ಯ ಪ್ರಾಕಲ್ಪನೆಗೆ ವಿರುದ್ಧವಾಗಿದೆ. ಶೂನ್ಯ ಪ್ರಾಕಲ್ಪನೆಯು ಸಂಖ್ಯಾಶಾಸ್ತ್ರೀಯ ಪರೀಕ್ಷೆಗಳಲ್ಲಿ ಏನು ನಾವು ಸಂಖ್ಯಾಶಾಸ್ತ್ರೀಯ ಪರೀಕ್ಷೆಗಳಲ್ಲಿ ಶೂನ್ಯ ಸಿದ್ಧಾಂತದ ಅಂದರೆ HO ಅಂತ ಏನು ಕರಿತೀವಿ, ಶೂನ್ಯ ಸಿದ್ಧಾಂತ ಸ್ವೀಕಾರ ಎಂದರೆ ಪರ್ಯಾಯ ಪ್ರಾಕಲ್ಪನೆಯನ್ನು ತಿರಸ್ಕರಿಸುವುದು, ಅಥವಾ ಶೂನ್ಯ ಸಿದ್ಧಾಂತವನ್ನು ಒಪ್ಪಿಕೊಂಡರೆ ಪರ್ಯಾಯ ಪ್ರಾಕಲ್ಪನೆಯನ್ನು ತಿರಸ್ಕರಿಸುವುದು, ಪರ್ಯಾಯ ಪ್ರಾಕಲ್ಪನೆಯನ್ನು ಒಪ್ಪಿಕೊಂಡರೆ ಶೂನ್ಯ ಸಿದ್ಧಾಂತವನ್ನು ನಾವು ತಿರಸ್ಕರಿಸುವುದು. ಅಂದರೆ ಪರ್ಯಾಯ ಪ್ರಾಕಲ್ಪನೆ ಒಪ್ಪಿಕೊಂಡ್ರೆ ಶೂನ್ಯ ಪ್ರಾಕಲ್ಪನೆ ಅಲ್ಲಿ ತಿರಸ್ಕಾರ ಆಗುತ್ತೆ, ಅಥವಾ ಶೂನ್ಯ ಪ್ರಾಕಲ್ಪನೆಯನ್ನು ನಾವು ತಿರಸ್ಕಾರ ಮಾಡಿದರೆ ಪರ್ಯಾಯ ಪ್ರಾಕಲ್ಪನೆ ಅಲ್ಲಿ ಒಪ್ಪಿತವಾಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಹೇಳಿದ್ದು ಇಲ್ಲಿ ಶೂನ್ಯ ಪ್ರಾಕಲ್ಪನೆಗೆ ಇದು ವಿರುದ್ಧವಾದುದು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಅಂದರೆ ಪರ್ಯಾಯ ಪ್ರಾಕಲ್ಪನೆ ಅಂತಕ್ಕಂಥದ್ದು ಏನಿದೆ, ಪರ್ಯಾಯ ಪ್ರಾಕಲ್ಪನೆ ಅಂತಕ್ಕಂಥದ್ದು ಪರ್ಯಾಯ ಪ್ರಾಕಲ್ಪನೆಯು ಸ್ಥಾಪಿಸಲು ಯಾವ ಪ್ರಾಕಲ್ಪನೆಯ ಪರೀಕ್ಷೆಯನ್ನು ಸ್ಥಾಪಿಸಲಾಗಿದೆ ಎಂಬುದರ ಹೇಳಿಕೆಯಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ದ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ವಾಟ್ ಹೈಪೋಥಿಸಿಸ್ ಟೆಸ್ಟ್ ಈಸ್ ಸೆಟ್ ಅಪ್ ಟು ಎಸ್ಟಾಬ್ಲಿಷ್ಡ್ ಡಿಸೈನ್ಡ್ ಬೈ H1 or HA. It is opposite of null hypothesis. ನಾವು ಈಗಾಗಲೇ ಹೇಳಿದಾಗೆ ಇದು ಶೂನ್ಯ ಪ್ರಾಕಲ್ಪನೆಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅಂದರೆ H1 ಅಥವಾ HA ಇದು ಶೂನ್ಯ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ. HAಯನ್ನು ತಿರಸ್ಕರಿಸಿದರೆ ಮಾತ್ರ ಅದನ್ನು ತಲುಪಲಾಗುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ ನಾವು. ಅಂದರೆ HAಯನ್ನು ತಿರಸ್ಕರಿಸಿದಾಗ ನಾವು ಪರ್ಯಾಯ ಪ್ರಾಕಲ್ಪನೆಯನ್ನು ತಲುಪಲಾಗುತ್ತದೆ. ಹಾಗಾಗಿ ಪರ್ಯಾಯ ಎಂಬುದು ಸಂಶೋಧಕರ ನಿಜವಾದ ಅಪೇಕ್ಷಿತ ತೀರ್ಮಾನವಾಗಿದೆ. ಅಂದರೆ ಪರ್ಯಾಯ ಎಂಬುದು ಸಂಶೋಧಕರ ನಿಜವಾದ ಅಪೇಕ್ಷಿತ ತೀರ್ಮಾನವಾಗಿದೆ. ಅವನು ಒಂದು ತೀರ್ಮಾನ ಮಾಡಿರಬೇಕು, ಇದನ್ನು ನಾನು ಒಪ್ಕೊಳ್ತೀನಿ ಅಂತಕ್ಕಂಥದ್ದು. ಸಂಶೋಧಕ ಶೂನ್ಯ ಪ್ರಾಕಲ್ಪನೆಯನ್ನು ತಿರಸ್ಕರಿಸಿ ಪರ್ಯಾಯ ಪ್ರಾಕಲ್ಪನೆಯನ್ನು ಒಪ್ಕೊಂಡಿದ್ದೀನಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾನೆ ಅಂತಕ್ಕಂಥದ್ದು. ಅಂದರೆ ಸಂಶೋಧಕರು ನಿಜವಾದ ಅಪೇಕ್ಷಿತ ತೀರ್ಮಾನವಾಗಿದೆ. ಶೂನ್ಯ ಪ್ರಾಕಲ್ಪನೆ ಹೇಗೆ ನಾವು ವಿಶೇಷ ಪರಿಗಣನೆ ನೀಡುತ್ತೇವೆ, ಅದೇ ರೀತಿ ಶೂನ್ಯ ಸಿದ್ಧಾಂತವು ಪರೀಕ್ಷಿಸಲ್ಪಟ್ಟ ಹೇಳಿಕೆಗೆ ಸಂಬಂಧಿಸಿದೆ ಎಂಬ ಅಂಶ ಇದಕ್ಕೆ ಕಾರಣ. ಆದರೆ ಪರ್ಯಾಯ ಪ್ರಾಕಲ್ಪನೆಯು ಶೂನ್ಯವನ್ನು ತಿರಸ್ಕರಿಸಿದಾಗ ಸ್ವೀಕರಿಸಬೇಕಾದ ಹೇಳಿಕೆಗೆ ಸಂಬಂಧಿಸಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಅಂದರೆ ಇಲ್ಲಿ ಪರ್ಯಾಯ ಪ್ರಾಕಲ್ಪನೆಯು ಶೂನ್ಯವನ್ನು ತಿರಸ್ಕರಿಸಿದಾಗ, ಅಂದರೆ ಶೂನ್ಯ ಪ್ರಾಕಲ್ಪನೆಯನ್ನು ತಿರಸ್ಕರಿಸಿದಾಗ ಇಲ್ಲಿ ಸ್ವೀಕರಿಸಬೇಕಾದ ಹೇಳಿಕೆಗೆ ಇದು ಸಂಬಂಧಿಸಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಸಂಬಂಧಿಸಿದೆ ಅಂತಕ್ಕಂಥದ್ದು. ಇಟ್ ಈಸ್ ಓನ್ಲಿ ರೀಚ್ಡ್ ಇಫ್ ಎ ಈಸ್ ರಿಜೆಕ್ಟೆಡ್. ಫ್ರೀಕ್ವೆಂಟ್ಲಿ alternative is actual desired conclusion of the researcher. We give special consideration to the null hypothesis. This is due to the fact that the null hypothesis relates to the statement being tested, whereas the alternative hypothesis relates to the statement to be accepted when the null is rejected. ಅಂತಕ್ಕಂಥ. ಅಂದರೆ ಇಲ್ಲಿ ಅಂತಿಮ ತೀರ್ಮಾನ ಒಮ್ಮೆ ಪರೀಕ್ಷೆಯನ್ನು ನಡೆಸಿದ ನಂತರ ಯಾವಾಗಲೂ ಶೂನ್ಯ ಪ್ರಾಕಲ್ಪನೆಯ ಪ್ರಕಾರ ನೀಡಲಾಗುತ್ತದೆ. ನಾವು HO ಪರವಾಗಿ ಅಥವಾ HO ಪರವಾಗಿ HAಯನ್ನು ತಿರಸ್ಕರಿಸುತ್ತೇವೆ ಅಥವಾ HAಯನ್ನು ತಿರಸ್ಕರಿಸಬೇಡಿ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ನಾವೆಂದಿಗೂ ಕೂಡ HAಯನ್ನು ತಿರಸ್ಕರಿಸು ಅಥವಾ ಸ್ವೀಕರಿಸಿ ಎಂದು ತೀರ್ಮಾನಿಸುವುದಿಲ್ಲ. ನಾವು HOವನ್ನು ತಿರಸ್ಕರಿಸಬೇಡಿ ಎಂದು ತೀರ್ಮಾನಿಸಿದರೆ ಶೂನ್ಯ ಸಿದ್ಧಾಂತವು ಅಥವಾ ಶೂನ್ಯ ಪ್ರಾಕಲ್ಪನೆಯು ನಿಜವೆಂದು ಇದರ ಅರ್ಥವಲ್ಲ. ಅದೇ ರೀತಿ HA ವಿರುದ್ಧ ಅಥವಾ HO ವಿರುದ್ಧ ಸಾಕಷ್ಟು ಪುರಾವೆಗಳಿಲ್ಲ ಎಂದು ಅದು ಸೂಚಿಸುತ್ತದೆ. ಆಗ ಶೂನ್ಯ ಪ್ರಾಕಲ್ಪನೆಯು ತಿರಸ್ಕಾರಾರ್ಹವಾಗುವುದು. ಪರ್ಯಾಯ ಪ್ರಾಕಲ್ಪನೆಯು ನಿಜವಿರಬಹುದು ಎಂದು ಸೂಚಿಸುತ್ತದೆ. ಅಂದರೆ ಇದರ ಒಟ್ಟಾರೆ ಅರ್ಥ ಏನಪ್ಪ ಅಂತಂದರೆ ಶೂನ್ಯ ಪ್ರಾಕಲ್ಪನೆಯನ್ನು ತಿರಸ್ಕರಿಸಿ, ಈಗಾಗಲೇ ನಾನು ಇಲ್ಲಿ ಹೇಳಿದಾಗೆ ಶೂನ್ಯ ಪ್ರಾಕಲ್ಪನೆಯ ನಿರಾಕರಣೆಯಿಂದ ಹುಟ್ಟಿಕೊಳ್ಳುವ ಪ್ರಾಕಲ್ಪನೆಯನ್ನೇ ನಾವು ಪರ್ಯಾಯ ಪ್ರಾಕಲ್ಪನೆ ಅಂತ ಕರಿತೀವಿ. ಭಾಳ ಸರಳವಾಗಿ ಸುಲಭವಾಗಿ ಹೇಳೋದಾದರೆ ಶೂನ್ಯ ಪ್ರಾಕಲ್ಪನೆಯ
ನಿರಾಕರಣೆಯಿಂದ ಹುಟ್ಟಿಕೊಳ್ಳುವ ಪ್ರಾಕಲ್ಪನೆಯನ್ನೇ ಪರ್ಯಾಯ ಪ್ರಾಕಲ್ಪನೆ ಎನ್ನಲಾಗಿದೆ. ಅಂತೆಯೇ ಪರ್ಯಾಯ ಪ್ರಾಕಲ್ಪನೆಯನ್ನು ಶೂನ್ಯ ಪ್ರಾಕಲ್ಪನೆಗೆ ವಿರುದ್ಧವಾದ ಅಂಶಗಳನ್ನು ಒಳಗೊಂಡದ್ದು ಎನ್ನಲಾಗಿದೆ. ಅಂದರೆ ಇಲ್ಲಿ ಪರ್ಯಾಯ ಪ್ರಾಕಲ್ಪನೆ ಅಂತಕ್ಕಂಥದ್ದು ಶೂನ್ಯ ಪ್ರಾಕಲ್ಪನೆಗೆ ವಿರುದ್ಧವಾದ ಅಂಶಗಳನ್ನು ಒಳಗೊಂಡಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಹಾಗಾಗಿ ಹೇಳಿರ್ತಕ್ಕಂಥದ್ದು ದ ಫೈನಲ್ ಕನ್ಕ್ಲೂಷನ್ once the test has been carried out is always given in terms of the null hypothesis. We either reject HO in favor of HA or do not reject HO. We never conclude reject HA or even accept HA. If we conclude do not reject HO, this does not necessarily mean that the null hypothesis is true. It only suggests that there is not sufficient evidence against HO in favor of HA. Rejecting the null hypothesis then suggests that the alternative hypothesis may be true. The alternative hypothesis may be true ಅಂತಕ್ಕಂಥ ಅಂದರೆ ಇಲ್ಲಿ ಅಂತಿಮ ತೀರ್ಮಾನ ಈಗಾಗಲೇ ಹೇಳಿದೆ ನಾನು. ಅಂತಿಮ ತೀರ್ಮಾನ ಅಂತಿಮ ತೀರ್ಮಾನ ಅಂತ ಫೈನಲ್ ಕನ್ಕ್ಲೂಷನ್ ಏನಪ್ಪ ಅಂದರೆ ಒಮ್ಮೆ ಪರೀಕ್ಷೆ ನಡೆಸಿದ ನಂತರ ಯಾವಾಗಲೂ ಕೂಡ ಶೂನ್ಯ ಪ್ರಾಕಲ್ಪನೆಯನ್ನು ಪ್ರಕಾರ ನೀಡಲಾಗುತ್ತದೆ. ನಾವು ಇಲ್ಲಿ HO ಪರವಾಗಿ ಇಲ್ಲಿ ನಾವು HO ಪರವಾಗಿ HAಯನ್ನು ತಿರಸ್ಕಾರ ಮಾಡಿದಾಗ HO ಪರವಾಗಿ HAಯನ್ನು ತಿರಸ್ಕರಿಸುತ್ತೇವೆ ಅಂತ ಇಟ್ಕೊಳ್ಳಿ. ಅಥವಾ HOವನ್ನು ತಿರಸ್ಕರಿಸಬೇಡಿ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ನಾವು ಎಂದಿಗೂ ಕೂಡ HAಯನ್ನು ತಿರಸ್ಕರಿಸು ಅಥವಾ HAಯನ್ನು ಸ್ವೀಕರಿಸು ಎಂದು ತೀರ್ಮಾನಿಸುವುದಿಲ್ಲ. ನಾವು ಇಲ್ಲಿ HA ತಿರಸ್ಕರಿಸಬೇಡಿ ಎಂದು ತೀರ್ಮಾನಿಸಿದರೆ ಶೂನ್ಯ ಸಿದ್ಧಾಂತವು ನಿಜವೆಂದು ಇದರ ಅರ್ಥವಲ್ಲ. ಅದೇ ರೀತಿ HA ವಿರುದ್ಧ HO ವಿರುದ್ಧ ಸಾಕಷ್ಟು ಪುರಾವೆಗಳಿಲ್ಲ ಎಂದು ಅದು ಸೂಚಿಸುತ್ತದೆ. ಆಗ ಶೂನ್ಯ ಪ್ರಾಕಲ್ಪನೆಯನ್ನು ತಿರಸ್ಕರಿಸುವುದು ಪ್ರಾಕಲ್ಪನೆಯ ಒಂದು ನಿಜವಿರಬಹುದು ಎಂದು ಸೂಚಿಸಲಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಉದಾಹರಣೆಗೆ ಇಲ್ಲಿ ಎಕ್ಸಾಂಪಲ್ಸನ್ನು ನಾವು ಕೊಡ್ಬೋದು. ಉದಾಹರಣೆಗೆ ಕೊಡ್ಬೋದು. ಏನಪ್ಪ ಅಂತಂದರೆ ಉದಾಹರಣೆಗೆ ಪುರುಷರು ಸ್ತ್ರೀಯರಿಗಿಂತ ಹೆಚ್ಚಾಗಿ ಸಿನಿಮಾಕ್ಕೆ ಭೇಟಿ ನೀಡುವರು ಅಂತಕ್ಕಂಥ. ಫಾರ್ ಎಕ್ಸಾಂಪಲ್ if we conclude reject the HO, this does not necessarily mean that the null hypothesis is true. Only suggests there is not sufficient evidence against HO in favor of HA. Rejecting the null hypothesis then suggests that the alternative hypothesis may be true ಅಂತಕ್ಕಂಥದ್ದು. ಇಲ್ಲಿ HA ಅಂತಕ್ಕಂಥದ್ದು ಏನು ನಲ್ ಹೈಪೋಥಿಸಿಸ್. HA ಅಂತಕ್ಕಂಥದ್ದು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಆಗಿರುತ್ತೆ. HO ಅನ್ನೋದು ನಲ್ ಹೈಪೋಥಿಸಿಸ್ ಅಂತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ಪುರುಷರು ಸ್ತ್ರೀಯರಿಗಿಂತ ಹೆಚ್ಚಾಗಿ ಸಿನಿಮಾಕ್ಕೆ ಭೇಟಿ ನೀಡಿದರು ಅಂತಕ್ಕಂಥದ್ದು ಏನು HO ಆಗಿರುತ್ತೆ. ಅದೇ ರೀತಿ ಸಿನಿಮಾ ನೋಡುವ ಆವರ್ತನಕ್ಕೆ ಸಂಬಂಧಿಸಿದಂತೆ, ಆವರ್ತನ ಅಂದರೆ ವ್ಯತ್ಯಯ, ಆವರ್ತನಕ್ಕೆ ಸಂಬಂಧಿಸಿದಂತೆ ಗಂಡು ಅಥವಾ ಹೆಣ್ಣು ಭಿನ್ನವಾಗಿರುವುದಿಲ್ಲ. ಆದ್ದರಿಂದ ಪರ್ಯಾಯ ಪ್ರಾಕಲ್ಪನೆಯು ಸಾಮಾನ್ಯವಾಗಿ ಒಬ್ಬರು ಸಾಬೀತುಪಡಿಸಲು ಬಯಸುತ್ತಾರೆ ಮತ್ತು ಶೂನ್ಯ ಪ್ರಾಕಲ್ಪನೆಯು ಒಬ್ಬರು ನಿರಾಕರಿಸಬೇಕೆಂದು ಬಯಸುತ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವೆರಡರ ಶೂನ್ಯ ಪ್ರಾಕಲ್ಪನೆ ಮತ್ತು ಪರ್ಯಾಯ ಪ್ರಾಕಲ್ಪನೆ ಅಂತಂದರೆ ಏನಪ್ಪ ಅಂದರೆ, ಪರ್ಯಾಯ ಪ್ರಾಕಲ್ಪನೆ ಅಂತಕ್ಕಂಥದ್ದು ಸಾಬೀತು ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ ಅಂತಕ್ಕಂಥದ್ದು. ಇಲ್ಲಿ ಪುರುಷರು ಸ್ತ್ರೀಯರಿಗಿಂತ ಹೆಚ್ಚು ಸಿನಿಮಾ ನೋಡ್ತಾರೆ ಅಂತಂದರೆ ಅಲ್ಲಿ ಪರ್ಯಾಯ ಪ್ರಾಕಲ್ಪನೆಯನ್ನು ಹೇಳ್ತಾನೆ. ಇಲ್ಲಿ ಸಿನಿಮಾ ನೋಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಇಲ್ಲಿ ಹೆಣ್ಣು ಮತ್ತು ಗಂಡು ಭಿನ್ನವಾಗಿರುವುದಿಲ್ಲ. ಆದ್ದರಿಂದ ಪರ್ಯಾಯ ಪ್ರಾಕಲ್ಪನೆಯು ಸಾಮಾನ್ಯವಾಗಿ ಒಬ್ಬರು ಸಾಬೀತುಪಡಿಸಲು ಬಯಸುತ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇದನ್ನು ನಾವು ಪರ್ಯಾಯ ಪ್ರಾಕಲ್ಪನೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ಅಂದರೆ
ಸಂಖ್ಯಾಶಾಸ್ತ್ರೀಯ ಪ್ರಾಕ್ಕಲ್ಪನೆ ಅಂತೇಳಿ ಕರಿತೀವಿ. ಸಂಖ್ಯಾಶಾಸ್ತ್ರೀಯ ಪ್ರಾಕ್ಕಲ್ಪನೆ. ಸಂಖ್ಯಾಶಾಸ್ತ್ರೀಯ ಪ್ರಾಕ್ಕಲ್ಪನೆ ಅಂದರೆ ಏನು ಅಂತಕ್ಕಂಥದ್ದು. ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಈಸ್ ಎ ಸ್ಟೇಟ್ಮೆಂಟ್ ಆರ್ ಅಬ್ಸರ್ವೇಷನ್ ಅಬೌಟ್ ಸ್ಟ್ಯಾಟಿಸ್ಟಿಕಲ್ ಪಾಪ್ಯುಲೇಷನ್ಸ್ ದಟ್ ಒನ್ ಸೀಕ್ಸ್ ಟು ಸಪೋರ್ಟ್ ಆರ್ ರೆಫ್ಯೂಟ್ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಸಂಖ್ಯಾಶಾಸ್ತ್ರೀಯ ಪ್ರಾಕ್ಕಲ್ಪನೆ ಅಂತಂದರೆ, ಸಂಖ್ಯಾಶಾಸ್ತ್ರೀಯ ಪ್ರಾಕ್ಕಲ್ಪನೆಯು ಸಂಖ್ಯಾಶಾಸ್ತ್ರೀಯ ಜನಸಂಖ್ಯೆಯ ಬಗ್ಗೆ ನೀಡುವ ಒಂದು ಹೇಳಿಕೆಯಾಗಿದೆ. ಇಟ್ ಈಸ್ ಎ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸ್ಟೇಟ್ಮೆಂಟ್ ಅಂತ ಅಥವಾ ಅವಲೋಕನವಾಗಿದ್ದು ಅದು ಬೆಂಬಲಿಸಲು ಅಥವಾ ನಿರಾಕರಿಸಲು ಪ್ರಯತ್ನಿಸುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಈಸ್ ಎ ಸ್ಟೇಟ್ಮೆಂಟ್, ಇದೊಂದು ಹೇಳಿಕೆ, ಅಥವಾ ಅಬ್ಸರ್ವೇಷನ್ ಆರ್ ಅವಲೋಕನ, ಇದೊಂದು ಹೇಳಿಕೆ ಅಥವಾ ಅವಲೋಕನ ಆಗಿರುತ್ತೆ. ಅಬೌಟ್ ಸ್ಟ್ಯಾಟಿಸ್ಟಿಕಲ್ ಪಾಪ್ಯುಲೇಷನ್ಸ್ ದಟ್ ಒನ್ ಸೀಕ್ಸ್ ಟು ಸಪೋರ್ಟ್ ಆರ್ ರೆಫ್ಯೂಟ್ ಅಂದರೆ ಇದು ಒಂದು ಅವಲೋಕನ ಅಥವಾ ಹೇಳಿಕೆಯಾಗಿದ್ದು ಅದು ಬೆಂಬಲಿಸಲು ಅಥವಾ ನಿರಾಕರಿಸಲು ಪ್ರಯತ್ನಿಸುತ್ತದೆ. ದಟ್ ಆನ್ ಸೀಕ್ಸ್ ಟು ಸಪೋರ್ಟ್ ಆರ್ ರೆಫ್ಯೂಟ್. ಸಪೋರ್ಟ್ ಮೀನ್ಸ್ ಇಟ್ ಇಸ್ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ, ಅಥವಾ ರೆಫ್ಯೂಟ್ ಮೀನ್ಸ್ ರೆಫ್ಯೂಸ್ ಮಾಡ್ತಕ್ಕಂಥ, ತಿರಸ್ಕಾರ ಮಾಡ್ತಕ್ಕಂಥ, ಇದಕ್ಕೆ ಸಂಬಂಧಿಸಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ದ ಥಿಂಗ್ಸ್ ಆರ್ ರೆಡ್ಯೂಸ್ಡ್ ಟು ನ್ಯೂಮರಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ಡಿಸಿಷನ್ಸ್ ಆರ್ ಮೇಡ್ ಅಬೌಟ್ ದೀಸ್ ಕ್ವಾಂಟಿಟೀಸ್ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ವಿಷಯಗಳನ್ನು ಸಂಖ್ಯಾತ್ಮಕ ಪ್ರಮಾಣಗಳಿಗೆ ಇಳಿಸಲಾಗುತ್ತದೆ ಮತ್ತು ಈ ಪ್ರಮಾಣಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಅಂದರೆ ಇಲ್ಲಿ ಯಾವುದೇ ವಿಷಯಗಳಿರಲಿ, ದ ಥಿಂಗ್ಸ್ ಆರ್ ರೆಡ್ಯೂಸ್ಡ್ ಟು ನ್ಯೂಮರಿಕಲ್ ಕ್ವಾಂಟಿಟೀಸ್ ಅಂದರೆ ಯಾವುದೇ ವಿಷಯಗಳನ್ನು ಅದು ಸಂಖ್ಯಾತ್ಮಕವಾಗಿ ತೆಗೆದುಕೊಳ್ಳಲಾಗುತ್ತೆ. ಸಂಖ್ಯೆಗಳಲ್ಲಿ ಹೇಳೋಕ್ಕೆ ಶೇಕಡವಾರು 50%, 42%, 88%, 62%, ಈ ಥರ ನಂಬರ್ಗಳಲ್ಲಿ ಹೇಳ್ತಕ್ಕಂಥದ್ದು, ಅದು ಪರ್ಸೆಂಟೇಜಲ್ಲಿ ಹೇಳ್ತಕ್ಕಂಥದ್ದು ಅದಕ್ಕೆ ಇಳಿಸಲಾಗುತ್ತೆ. ಸಂಖ್ಯಾತ್ಮಕ ಪ್ರಮಾಣಗಳು ಇಳಿಸಲಾಗುತ್ತದೆ ಮತ್ತು ಈ ಪ್ರಮಾಣಗಳ ಬಗ್ಗೆ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇನ್ಕಮ್ ಡಿಫರೆನ್ಸಸ್ ಬಿಟ್ವೀನ್ ಟೂ ಗ್ರೂಪ್ಸ್. ಗ್ರೂಪ್ ಎ ಈಸ್ ರಿಚರ್ ದ್ಯಾನ್ ಗ್ರೂಪ್ ಬಿ. ಗ್ರೂಪ್ ಬಿ. ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನೋಡೋಣ. ಎರಡು ಗುಂಪುಗಳ ನಡುವಿನ ಆದಾಯದ ವ್ಯತ್ಯಾಸವನ್ನು ಇಲ್ಲಿ ಬಗ್ಗೆ ಹೇಳೋದಾದರೆ, ಎ ಗುಂಪು ಬಿ ಗುಂಪಿಗಿಂತ ಶ್ರೀಮಂತವಾಗಿದೆ ಅಂತಕ್ಕಂಥದ್ದು. ಎ ಗುಂಪಿಗಿಂತ ಬಿ ಗುಂಪು ಶ್ರೀಮಂತವಾಗಿದೆ. ಇಲ್ಲಿ ಪ್ರಾಕ್ಕಲ್ಪನೆ ಅಂತಕ್ಕಂಥದ್ದು ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಶೂನ್ಯ ಸಿದ್ಧಾಂತವು ಹೀಗಿರುತ್ತದೆ: ಎ ಗುಂಪು ಬಿ ಗುಂಪಿಗಿಂತ ಶ್ರೀಮಂತವಾಗಿಲ್ಲ. ಇಲ್ಲಿ ಅಸ್ಥಿರಗಳ ನಡುವೆ ಅಥವಾ ವ್ಯತ್ಯಯಗಳ ನಡುವೆ ಅಳೆಯಬಹುದಾದ ಪ್ರಮಾಣಕಗಳಿಗೆ ಇಳಿಸಲಾಗಿರುತ್ತದೆ. ಅದನ್ನೇ ಮುಂದುವರೆದು ಇವನೇನು ಹೇಳ್ತಾನೆ, ನಲ್ ಹೈಪೋಥಿಸಿಸ್ ವಿಲ್ ಬಿ ಗ್ರೂಪ್ ಎ ಈಸ್ ನಾಟ್ ರಿಚರ್ ದ್ಯಾನ್ ಗ್ರೂಪ್ ಬಿ. ಹಿಯರ್ ವೇರಿಯಬಲ್ಸ್ ಆರ್ ರೆಡ್ಯೂಸ್ಡ್ ಟು ಮೆಜರಬಲ್ ಕ್ವಾಂಟಿಟೀಸ್. ಅಂದರೆ ನಾವು ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸಲ್ಲಿ ಏನು ಹೇಳ್ತೀವಿ, ಗ್ರೂಪ್ ಎ ಈಸ್ ರಿಚರ್ ದ್ಯಾನ್ ಗ್ರೂಪ್ ಬಿ ಸ್ಪೆಸಿಫಿಕ್ಕಾಗಿ ಹೇಳ್ಬಿಡ್ತೀವಿ. ಅಲ್ಲಿ 2 ಗ್ರೂಪ್ಸ್ ಇರುತ್ತೆ, 2 ಗುಂಪುಗಳ ನಡುವೆ 2 ಸಮೂಹಗಳಿರುತ್ತೆ. 2 ಸಮೂಹಗಳಲ್ಲಿ ಎ ಸಮೂಹವು ಬಿ ಸಮೂಹಕ್ಕಿಂತ ಹೆಚ್ಚು ಶ್ರೀಮಂತವಾಗಿದೆ ಅಂತ ಸ್ಪೆಸಿಫಿಕ್ಕಾಗಿ ಹೇಳ್ತೀವಿ. ಎಲ್ಲಿ? ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸಲ್ಲಿ. ಅದೇ ನಲ್ ಹೈಪೋಥಿಸಿಸಲ್ಲಿ ಹೇಳೋದಾದರೆ, ನಲ್ ಹೈಪೋಥಿಸಿಸ್ ವಿಲ್ ಬಿ ಅದು ಹೇಗಿರುತ್ತಪ್ಪ ಅಂದರೆ ಶೂನ್ಯ ಪ್ರಾಕ್ಕಲ್ಪನೆ ಏನಿರುತ್ತೆ ಅಂದರೆ, ಶೂನ್ಯ ಪ್ರಾಕ್ಕಲ್ಪನೆ ಹೇಳಿದ್ದೀನಿ ಇಲ್ಲಿ ಈಗಾಗಲೇ, ಎ ವಿಧಾನವು ಬಿ ವಿಧಾನಕ್ಕಿಂತ ಹೆಚ್ಚು ಉಪಯೋಗಕಾರಿ ಏನಲ್ಲ. ಇದನ್ನು ಹಂಗೆ ಹೇಳ್ತಾನೆ ನೋಡಿ ಇಲ್ಲಿ. ಗ್ರೂಪ್ ಎ ಈಸ್ ನಾಟ್ ರಿಚರ್ ದ್ಯಾನ್ ಗ್ರೂಪ್ ಬಿ. ಹಿಯರ್ ವೇರಿಯಬಲ್ ಆರ್ ರೆಡ್ಯೂಸ್ಡ್ ಟು ಮೆಜರಬಲ್ ಕ್ವಾಂಟಿಟೀಸ್. ವೇರಿಯಬಲ್ಸ್ ಆರ್ ರೆಡ್ಯೂಸ್ಡ್ ಟು ಮೆಜರಬಲ್ ಕ್ವಾಂಟಿಟೀಸ್. ಇಲ್ಲಿ ವ್ಯತ್ಯಯಗಳ ನಡುವೆ ಏನು ಶೂನ್ಯ ಪ್ರಾಕ್ಕಲ್ಪನೆ ಅಂತಕ್ಕಂಥದ್ದು ಏನಿರುತ್ತೆ, ಶೂನ್ಯ ಪ್ರಾಕ್ಕಲ್ಪನೆಯಲ್ಲಿ ಎ ಗುಂಪು ಬಿ ಗುಂಪಿಗಿಂತ ಶ್ರೀಮಂತವಾಗಿಲ್ಲ. ಇಲ್ಲಿ ವ್ಯತ್ಯಯಗಳ ನಡುವೆ ಅಳೆಯಬಹುದಾದ ಪ್ರಮಾಣಕಗಳಿಗೆ ಇಳಿಸಲಾಗುತ್ತದೆ ಅಂತಕ್ಕಂಥ ಮಾತನ್ನು ಇದು ಹೇಳ್ತೀವಿ. ಹೀಗಾಗಿ ಇದನ್ನು ಸ್ಟ್ಯಾಟಿಸ್ಟಿಕಲ್ ಅಥವಾ ಸಂಖ್ಯಾತ್ಮಕ ಅಥವಾ ಸಂಖ್ಯಾಶಾಸ್ತ್ರೀಯ ಪ್ರಾಕ್ಕಲ್ಪನೆ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಸೈಂಟಿಫಿಕ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ಸೈಂಟಿಫಿಕ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ಸೈಂಟಿಫಿಕ್ ಹೈಪೋಥಿಸಿಸ್ ಕಂಟೈನ್ಸ್ ಸ್ಟೇಟ್ಮೆಂಟ್ ಬೇಸ್ಡ್ on or derived from sufficient theoretical and empirical data. A scientific hypothesis contains
ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ಆರ್ ಡಿರೈವ್ಡ್ ಫ್ರಮ್ ಎ ಸಫಿಸಿಯೆಂಟ್ ಥಿಯರಿಟಿಕಲ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಎಂಪಿರಿಕಲ್ ಡಾಟಾ. ಅಂದರೆ ಇಲ್ಲಿ ವೈಜ್ಞಾನಿಕ ಪ್ರಾಕಲ್ಪನೆ ಅಂತ ಕರಿತೀವಿ. ವೈಜ್ಞಾನಿಕ ಪ್ರಾಕಲ್ಪನೆ ಅಂದರೆ ಏನಪ್ಪ ಅಂತಂದರೆ, ವೈಜ್ಞಾನಿಕ ಪ್ರಾಕಲ್ಪನೆಯು ಸಾಕಷ್ಟು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕವಾದ ದತ್ತಾಂಶವನ್ನು ಆಧರಿಸಿದ ಅಥವಾ ಪಡೆದ ಹೇಳಿಕೆಯನ್ನು ಒಳಗೊಂಡಿರುತ್ತದೆ. ಸೈದ್ಧಾಂತಿಕವಾದ ಮತ್ತು ಪ್ರಾಯೋಗಿಕ ದತ್ತಾಂಶ ಅಥವಾ ಮಾಹಿತಿ ಅಂತ ಕರಿತೀವಿ, ಡಾಟಾ ಅಂತ ಹೇಳ್ತಾನೆ ಅಲ್ಲಿ. ಥಿಯರಿಟಿಕಲ್ ಆ್ಯಂಡ್ ಎಂಪಿರಿಕಲ್ ಡಾಟಾ ಅಂದರೆ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಮಾಹಿತಿಯ ಆಧಾರದ ಮೇಲೆ ಅಥವಾ ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಹೇಳಿಕೆಗಳ ಮೇಲೆ, ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಹೇಳಿಕೆಗಳ ಮೇಲೆ ಅಥವಾ ಮಾಹಿತಿಯ ಆಧಾರದ ಮೇಲೆ ವೈಜ್ಞಾನಿಕ ಪ್ರಾಕಲ್ಪನೆಯು ರೂಪುಗೊಂಡಿರುತ್ತದೆ. ಅಂದರೆ ಯಾವುದೋ ಒಂದು ಸಿದ್ಧಾಂತದಲ್ಲಿ ಹೇಳಿದರೆ ಅದನ್ನು ಆಧರಿಸಿ ನಾವು ಪ್ರಾಕಲ್ಪನೆಯನ್ನು ರೂಪಿಸ್ಕೊಳ್ತೀವಿ. ಅಥವಾ ಪ್ರಯೋಗ ನಡೆಸಿರ್ತಾರೆ, ಆ ಪ್ರಯೋಗದ ಆಧಾರದ ಮೇಲೆ ಪ್ರಾಕಲ್ಪನೆಗಳನ್ನು ರೂಪಿಸ್ಕೊಳ್ತೀವಿ ಅಂತಕ್ಕಂಥದ್ದು. ಅದಕ್ಕೆ ಅವನು ಸ್ಪೆಸಿಫಿಕ್ಕಾಗಿ ಹೇಳ್ತಾನೆ, ಸೈಂಟಿಫಿಕ್ ಹೈಪೋಥಿಸಿಸ್ ಕಂಟೈನ್ಸ್. ಅಂದರೆ ವೈಜ್ಞಾನಿಕ ಪ್ರಾಕಲ್ಪನೆಯು ಯಾವ ಅಂಶಗಳನ್ನು ಒಳಗೊಂಡಿದೆಯಪ್ಪ ಅಂದರೆ, ಸ್ಟೇಟ್ಮೆಂಟ್ ಬೇಸ್ಡ್ ಆರ್ ಡಿರೈವ್ಡ್ ಫ್ರಮ್ ಸಫಿಸಿಯೆಂಟ್ ಥಿಯರಿಟಿಕಲ್ ಆ್ಯಂಡ್ ಎಂಪಿರಿಕಲ್ ಡಾಟಾ ಅಂತ ಹೇಳ್ತಾನೆ. ಅಂದರೆ ಈ ಒಂದು ವೈಜ್ಞಾನಿಕ ಪ್ರಾಕಲ್ಪನೆಯು ಸಾಕಷ್ಟು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ದತ್ತಾಂಶವನ್ನು ಆಧರಿಸಿದ ಅಥವಾ ಪಡೆದ ಹೇಳಿಕೆಯನ್ನು ಒಳಗೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನೆಕ್ಸ್ಟ್ ಒನ್, ಸಿಂಪಲ್ ಹೈಪೋಥಿಸಿಸ್ ಅಂತಕ್ಕಂಥ. ಸಿಂಪಲ್ ಹೈಪೋಥಿಸಿಸ್ ಸರಳ ಪ್ರಾಕಲ್ಪನೆ ಅಂತಕ್ಕಂಥ. ಇಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ರಿಫ್ಲೆಕ್ಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ಸ್. ಇಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ರಿಫ್ಲೆಕ್ಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಟೂ ವೇರಿಯಬಲ್ಸ್. ಅಂದರೆ ಎರಡು ವೇರಿಯಬಲ್ಗಳ ನಡುವಿರ್ತಕ್ಕಂಥ, ವೇರಿಯಬಲ್ ಅಂದರೆ ವ್ಯತ್ಯಯ ಅಂತಕ್ಕಂಥದ್ದು, ಅದರ ನಡುವಿನ ಎರಡು ಅಸ್ಥಿರಗಳ ಅಥವಾ ಎರಡು ವ್ಯತ್ಯಯಗಳ ನಡುವಿನ ಸಂಬಂಧವನ್ನು ಪ್ರತಿಬಿಂಬಿಸುವ ಒಂದು ಹೇಳಿಕೆಯಾಗಿದೆ. ಅಂದರೆ ಎರಡರ ನಡುವೆ ಯಾವ ರೀತಿ ಸಂಬಂಧ ಇದೆ ಅಂತಕ್ಕಂಥದ್ದನ್ನ ಬಿಂಬಿಸುತ್ತೆ. ಯಾವುದು? ಸಿಂಪಲ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ಸರಳ ಪ್ರಾಕಲ್ಪನೆ ಅಂತಕ್ಕಂಥದ್ದು ಎರಡು ವ್ಯತ್ಯಯಗಳ ನಡುವಿನ ಸಂಬಂಧವನ್ನು ಪ್ರತಿಬಿಂಬಿಸುವ ಒಂದು ಹೇಳಿಕೆಯಾಗಿದೆ. ಉದಾಹರಣೆಗೆ, ಕಡಿಮೆ ಮಟ್ಟದ ಹಿಮೋಗ್ಲೋಬಿನ್ ಮತ್ತು ಸೋಂಕಿನ ಅಪಾಯ. ಇವೆರಡು ಹೇಳಿಕೆಗಳು. ಒಂದು ಕಡಿಮೆ ಮಟ್ಟದ ಹಿಮೋಗ್ಲೋಬಿನ್ ಅಂತಕ್ಕಂಥದ್ದು, ಮತ್ತೊಂದು ಸೋಂಕಿನ ಅಪಾಯ. ಯಾವಾಗ ಕಡಿಮೆ ಮಟ್ಟದ ಹಿಮೋಗ್ಲೋಬಿನ್ ಇರುತ್ತೆ ಆಗ ಸೋಂಕು ತನ್ನಷ್ಟಕ್ಕೆ ತಾನೇ ಅವನಿಗೆ ಅಟ್ಯಾಕ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಹಿಮೋಗ್ಲೋಬಿನ್ ಮಟ್ಟ ಜಾಸ್ತಿ ಇದ್ದರೆ ಸೋಂಕಿನ ಅಪಾಯ ಇರಲ್ಲ, ಸೋಂಕು ತಗಲಲ್ಲ ಅಂತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಸಂಬಂಧ ಇದೆ. ಅಂದರೆ ಇಲ್ಲಿ ಒಂದು ವ್ಯತ್ಯಯಕ್ಕೂ ಮತ್ತೊಂದು ವ್ಯತ್ಯಯಕ್ಕೂ ಸಂಬಂಧ ಇದೆ. ಸೋಂಕಿನ ಅಪಾಯಕ್ಕೂ ಕಡಿಮೆ ಮಟ್ಟದ ಹಿಮೋಗ್ಲೋಬಿನ್ಗೂ, ಅಂದರೆ ಕಡಿಮೆ ಮಟ್ಟದ ಹಿಮೋಗ್ಲೋಬಿನ್ ಇದ್ದಿದ್ದರಿಂದನೇ ಸೋಂಕು ಅವನನ್ನು ಆವರಿಸಿದ್ದು ಅಥವಾ ಸೋಂಕು ತಗಲಿದ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಹೇಳ್ತೀವಿ. ಎಕ್ಸಾಂಪಲ್, ಲೋ ಲೆವೆಲ್ಸ್ ಆಫ್ ಹಿಮೋಗ್ಲೋಬಿನ್ ಆ್ಯಂಡ್ ರಿಸ್ಕ್ ಆಫ್ ಇನ್ಫೆಕ್ಷನ್. ವೆನ್ ಆಸ್ ಎ ಹ್ಯೂಮನ್ ಬೀಯಿಂಗ್ಸ್ ಟು infection of risk, that level of hemoglobin level is very very low. When a hemoglobin level is very very low, at that time automatically the person to risk of infection ಅಂತ ಹೇಳ್ತೀವಿ. ಟು ರಿಸ್ಕ್ ಆಫ್ ಇನ್ಫೆಕ್ಷನ್, ಆವಾಗ ಅವನು ತನ್ನಷ್ಟಕ್ಕೆ ತಾನೇ ಅದಕ್ಕೆ ಒಳಗಾಗ್ಬಿಡ್ತಾನೆ ಅಂತಕ್ಕಂಥದ್ದು. ಇದು ಇವೆರಡರ ನಡುವಿನ ಸಂಬಂಧವನ್ನು ಹೇಳುತ್ತೆ. ಇದನ್ನು ನಾವು ಸಿಂಪಲ್ ಹೈಪೋಥಿಸಿಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಕಾಂಪ್ಲೆಕ್ಸ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ಕಾಂಪ್ಲೆಕ್ಸ್ ಹೈಪೋಥಿಸಿಸ್ ಸಂಕೀರ್ಣ ಪ್ರಾಕಲ್ಪನೆ ಅಂತ ಕರಿತೀವಿ. ಸಂಕೀರ್ಣ ಪ್ರಾಕಲ್ಪನೆ. ಇಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ರಿಫ್ಲೆಕ್ಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮೋರ್ ದ್ಯಾನ್ ಟೂ ವೇರಿಯಬಲ್ಸ್. ಅಂದರೆ ಇಲ್ಲಿ ಸಂಕೀರ್ಣ ಪ್ರಾಕಲ್ಪನೆ ಅಂದರೆ ಎರಡು ವ್ಯತ್ಯಯಗಳಿಗಿಂತ ಹೆಚ್ಚಿನ ಸಂಬಂಧವನ್ನು ಪ್ರತಿಬಿಂಬಿಸುವ ಒಂದು ಹೇಳಿಕೆಯಾಗಿದೆ ಅಂತ ಹೇಳ್ತಾನೆ. ಇಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ರಿಫ್ಲೆಕ್ಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮೋರ್ ದ್ಯಾನ್ ಟೂ ವೇರಿಯಬಲ್ಸ್. ಇಲ್ಲಿ ವ್ಯತ್ಯಯಗಳು ಅಂತಕ್ಕಂಥ, ವ್ಯತ್ಯಯ ಅಸ್ಥಿರ ಅಂತೆಲ್ಲ ಕರಿತೀವಿ ಇದಕ್ಕೆ ಕನ್ನಡದಲ್ಲಿ. ವೇರಿಯಬಲ್ಸು ನೀವು ವೇರಿಯಬಲ್ಸ್ ಅಂತಲೇ ತಪ್ಪೇನಾಗಲ್ಲ. ವೇರಿಯಬಲ್ಸ್ ಅಂತಕ್ಕಂಥದ್ದು ಅಂದರೆ ಎರಡಕ್ಕಿಂತಲೂ ಹೆಚ್ಚು ವೇರಿಯಬಲ್ಗಳ ನಡುವಿನ ಸಂಬಂಧ ಹೇಗಿದೆ ಅಂತಕ್ಕಂಥದ್ದು. ಎರಡು ವ್ಯತ್ಯಯಗಳಿಗಿಂತ ಹೆಚ್ಚಿನ ಸಂಬಂಧವನ್ನು ಪ್ರತಿಬಿಂಬಿಸುವ ಒಂದು ಹೇಳಿಕೆಯಾಗಿದೆ. ಎರಡಕ್ಕಿಂತಲೂ ಹೆಚ್ಚು. ಅಲ್ಲಿ ಸಿಂಪಲಲ್ಲಿ ಏನು ಹೇಳಿದ್ವಿ, ಎರಡಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂತ ಹೇಳಿದ್ವಿ. ಆದರೆ ಇಲ್ಲೇನು ಹೇಳ್ತೀವಿ, ಕಾಂಪ್ಲೆಕ್ಸಲ್ಲಿ ಎರಡಕ್ಕಿಂತಲೂ ಹೆಚ್ಚು ವೇರಿಯಬಲ್ಗಳ ನಡುವೆ ಯಾವ ರೀತಿಯಾದ ಸಂಬಂಧವಿದೆ ಎಂಬುದನ್ನು ಸೂಚಿಸುತ್ತೆ.
ಉದಾಹರಣೆಗೆ ಎಕ್ಸಾಂಪಲ್, ಸ್ಯಾಟಿಸ್ಫ್ಯಾಕ್ಷನ್ ಅಮಾಂಗ್ ದ ಪೇಷಂಟ್ಸ್ ಹೂ ಆರ್ ಓಲ್ಡರ್ ಆ್ಯಂಡ್ ಡ್ವೆಲ್ಲಿಂಗ್ ಇನ್ ರೂರಲ್ ಏರಿಯಾಸ್ ದ್ಯಾನ್ ದೋಸ್ ಹೂ ಆರ್ ಯಂಗರ್ ಆ್ಯಂಡ್ ಲಿವಿಂಗ್ ಇನ್ ಅರ್ಬನ್ ಏರಿಯಾಸ್ ಇಲ್ಲಿ ನೋಡಿ, ಕಿರಿಯ ಮತ್ತು ನಗರ ಪ್ರದೇಶಗಳಲ್ಲಿ ವಾಸವಿರುವವರಿಗಿಂತ ವಯಸ್ಸಾದ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ರೋಗಿಗಳಲ್ಲಿ ತೃಪ್ತಿ ಇದೆ ಅಂತ ಹೇಳ್ತಾರೆ. ತೃಪ್ತಿ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಮಾಂಗ್ ದಿ ಪೇಷಂಟ್ಸ್ ಅಂದರೆ ಈ ಯಾವ ರೋಗಿಗಳಲ್ಲಿ ತೃಪ್ತಿ ಇದೆ ಅಂತಂದರೆ ಅಲ್ಲೇನು ಹೇಳ್ತಾರೆ, ಕಿರಿಯ ಮತ್ತು ನಗರ ಪ್ರದೇಶಗಳಲ್ಲಿ ವಾಸಿಸುವವರಿಗಿಂತ ವಯಸ್ಸಾದ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ರೋಗಿಗಳಲ್ಲಿ ತೃಪ್ತಿ ಇದೆ ಅಂತಕ್ಕಂಥದ್ದು. ಸ್ಯಾಟಿಸ್ಫ್ಯಾಕ್ಷನ್ ಅಮಾಂಗ್ ಪೇಷಂಟ್ಸ್ ಹೂ ಆರ್ ಓಲ್ಡರ್ ಆ್ಯಂಡ್ ಡ್ವೆಲ್ಲಿಂಗ್ ಇನ್ ರೂರಲ್ ಏರಿಯಾಸ್ ದ್ಯಾನ್ ದೋಸ್ ಹೂ ಆರ್ ಯಂಗರ್ ಆ್ಯಂಡ್ ಲಿವಿಂಗ್ ಇನ್ ಅರ್ಬನ್ ಏರಿಯಾಸ್ ಅಂದರೆ ಇಲ್ಲಿ ಯಾವುದೋ ಒಂದು ತೃಪ್ತಿ ಬಗ್ಗೆ ರೋಗಿಗಳನ್ನು ನಾವು ಏನು ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಯಾವ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ರೋಗಿಗಳಲ್ಲಿ ಯಾವ ವಯೋಮಾನದವರಲ್ಲಿ ಇಲ್ಲಿ ತೃಪ್ತಿ ಇದೆ ಅನ್ನೋದಕ್ಕೆ ಹೋದಾಗ ಅಲ್ಲಿ ಹೇಳ್ತಕ್ಕಂಥದ್ದು ಕಿರಿಯ ಮತ್ತು ನಗರ ಪ್ರದೇಶಗಳಲ್ಲಿ ವಾಸಿಸುವವರಿಗಿಂತ ವಯಸ್ಸಾದ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ರೋಗಿಗಳಲ್ಲಿ ತೃಪ್ತಿ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಇಲ್ಲಿ ತೃಪ್ತಿ ಅಂತಕ್ಕಂಥದ್ದು ಇಲ್ಲಿ ಕಿರಿಯ, ಹಿರಿಯ, ನಗರ, ಗ್ರಾಮೀಣ ನೋಡಿ 4 ವೇರಿಯೇಬಲ್ಸ್ ಅದು, 2ಕ್ಕಿಂತಲೂ ಕೂಡ ಹೆಚ್ಚು ವೇರಿಯೇಬಲ್ಸ್ ಅದು, ವ್ಯತ್ಯಯಗಳದು. ಕಿರಿಯ, ಹಿರಿಯ, ನಗರ, ಗ್ರಾಮೀಣ ಇವುಗಳಿಗೆ ಹೋಲಿಸ್ತಕ್ಕಂಥದ್ದು. ಮತ್ತು ತೃಪ್ತಿ ಅಂತಕ್ಕಂಥದ್ದು ಒಂದು ವೇರಿಯೇಬಲ್. ಈ ರೀತಿಯಾಗಿರ್ತಕ್ಕಂಥ ಹೆಚ್ಚು ವೇರಿಯೇಬಲ್ಗಳ ನಡುವಿನ ಸಂಬಂಧಗಳನ್ನು ಕಂಡುಕೊಳ್ತಕ್ಕಂಥದ್ದು ನಾವೇನಂತ ಕರಿತೀವಿ, ಸಂಕೀರ್ಣ ಪ್ರಾಕ್ಕಲ್ಪನೆ ಅಂತೇಳಿ ಕರಿತೀವಿ. ಸಂಕೀರ್ಣ ಪ್ರಾಕ್ಕಲ್ಪನೆ ಅಂತಕ್ಕಂಥದ್ದು ಅಂದರೆ ಸಂಕೀರ್ಣ ಪ್ರಾಕ್ಕಲ್ಪನೆ ಅಂತಕ್ಕಂಥದ್ರಲ್ಲಿ 2ಕ್ಕಿಂತಲೂ ಹೆಚ್ಚು ವ್ಯತ್ಯಯಗಳ ನಡುವಿನ ಸಂಬಂಧಗಳನ್ನು ಕಂಡುಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ಪ್ರಾಕ್ಕಲ್ಪನೆಯ ಪ್ರಕಾರಗಳ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ವಿ. ಇದನ್ನು ಭಾಳ ಸರಳವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಕ್ಕೆ ಈಡಾಗಬೇಡಿ, ಭಾಳ ಸುಲಭವಾಗಿರುತ್ತೆ ಇದು. ಇದನ್ನು ಕನ್ನಡದಲ್ಲೂ ಕೂಡ ಸಾಕಷ್ಟು ಮಾಹಿತಿ ಇದೆ, ಅದನ್ನು ಸ್ಟಡಿ ಮೆಟೀರಿಯಲಲ್ಲಿದೆ, ಭಾಳ ಸುಲಭವಾಗಿದೆ. ಒಂದು ಸಲ ಗಮನಿಸಿ ನೋಡಿ, ಭಾಳ ಸರಳವಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.